ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ RG ಯೂಟ್ಯೂಬ್ ಚಾನಲ್. ಎಸ್, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆದಂತಹ ಒಂದು ರಿಯಾಲಿಟಿ ಶೋ ಅಂದರೆ ಬಿಗ್ ಬಾಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದರೆ ಬಿಗ್ ಬಾಸ್ ಅನ್ನೋದು ಒಂದು ರೀತಿಯಲ್ಲಿ ಫುಲ್ಲು ಕನ್ಫ್ಯೂಷನಲ್ಲಿ ಹುಟ್ಟಾಕ್ಬಿಡುತ್ತೆ ಜನಗಳನ್ನ. ಯಾಕಪ್ಪ ಅಂದರೆ ಇದು ಒಂಥರ ರಿಯಾಲಿಟಿ ಶೋ, ಇದನ್ನು ಸ್ಕ್ರಿಪ್ಟ್ ಮಾಡ್ತಾರೋ ಅಥವಾ ಅದರಾಗೆ ಅದು ನಡೆಯುತ್ತೋ ಅಥವಾ ಟಾಸ್ಕಲ್ಲಿ ಏನಾದರೂ ಹೆಚ್ಚು ಕಡಿಮೆ ಮಾಡ್ತಾರೋ ಏನು ಎತ್ತ ಅನ್ನೋದು ಇವಾಗೆಲ್ಲ ಮುಂಚೆಯಿಂದನೂ ಕೆಲವೊಂದು ಜನಗಳಿಗೆ ತಲೆಯಲ್ಲಿ ಹುಳ ಇದೆ. ಆದರೂ ಕೆಲವೊಬ್ಬರು ಇದು ಇಲ್ಲ ರಿಯಾಲಿಟಿ ಶೋ ಅಂದಮೇಲೆ ಪಕ್ಕ ಅಲ್ಲೇನು ನಡೆಯುತ್ತೋ ಅದನ್ನೇ ತೋರಿಸ್ತಾರೆ, ಸ್ಕ್ರಿಪ್ಟೆಡ್ ಅಂತೂ ಯಾವುದೂ ಮಾಡಿರಲ್ಲ ಅಂತ ಹೇಳ್ಬಿಟ್ಟು ಕೆಲವೊಂದು ಜನ ಅಂತಾರೆ. ಆದ್ರೂ ನಿನ್ನೆ ಗ್ರ್ಯಾಂಡ್ ಪ್ರೀಮಿಯರ್ ಆಗಿದೆ ಬಿಗ್ ಬಾಸ್ ಸೀಸನ್ 11. ಇದು ಹೊಸ ಅಧ್ಯಾಯ ಅಂತ ಹೇಳ್ಬಿಟ್ಟು ಶುರು ಮಾಡಿದ್ದಾರೆ. ಆದರೆ ಈ ಸಲ 2 ಮನೆಗಳಿದ್ದಾವೆ, ಒಂದು ಸ್ವರ್ಗ ಒಂದು ನರಕ. 2 ಮನೆಯಲ್ಲಿ ಒಂದು 10 ಜನ ಸ್ವರ್ಗದಲ್ಲಿದ್ದಾರೆ ಈಗ ಸದ್ಯ, ಇನ್ನು 7 ಜನ ನರಕದಲ್ಲಿದ್ದಾರೆ. ಅಂದರೆ ಟೋಟಲಾಗಿ 17 ಜನ ಕಂಟೆಸ್ಟೆಂಟ್ಸ್ ಅವರು ಭಾಗವಹಿಸಿದ್ದಾರೆ. ಸುದೀಪ್ ಸರ್ ಅವರ ಎಂಟ್ರಿ ನಿನ್ನೆ ಪ್ರೀಮಿಯರಲ್ಲಿ ಸಿಕ್ಕಾಪಟ್ಟೆ ಖುಷಿ ಕೊಡ್ತು, ಹೇಳೋಕ್ಕೆ ಆಗ್ತಿಲ್ಲ, ಆ ರೇಂಜಲ್ಲಿ ಖುಷಿ ಆಯಿತು ನನಗೆ ನಿನ್ನೆ ನೋಡಿ. ಇವೆಂಟ್ ಫುಲ್ಲು ನೋಡಿದೆ ನಿನ್ನೆ, ಸಿಕ್ಕಾಪಟ್ಟೆ ಖುಷಿ ಕೊಡ್ತು ನನಗೆ. ಈ 10 ಜನ ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ, ನಿಮಗೆಲ್ಲ ಗೊತ್ತೇ ಇದೆ ಇವರೆಲ್ಲ. ಇದನ್ನು ಕೆಲವೊಬ್ಬರು ಅಲ್ಲ, ಆಲ್ಮೋಸ್ಟು ಮುಂಚೆನೇ ಲೀಕ್ ಆಗಿತ್ತು ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟು ಜನ ಈ 10 ಜನ ಸಾರಿ 10 ಜನ ಅಲ್ಲ, ಈ 17 ಜನದಲ್ಲಿ ಕೆಲವೊಂದಿಷ್ಟು ಜನದ್ದು ಹೆಸರುಗಳು ಲೀಕ್ ಆಗಿದ್ವು. ಆದ್ರೂ ಕನ್ಫರ್ಮ್ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಮಾಡೋಕ್ಕೆ ಹೋಗಿರಲಿಲ್ಲ ವೀಡಿಯೋಸ್ನ. ಈ ಕನ್ಫರ್ಮ್ ಆಗಿದ್ದಾರಲ್ವ, ಯಾಕೆ ವೇಸ್ಟ್ ಮಾಡೋದು, ಸ್ಟಾರ್ಟ್ ಮಾಡಿಬಿಡೋಣ ಅಂತೇಳಿ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ 10 ಜನ ಸ್ವರ್ಗದಲ್ಲಿದ್ದಾರೆ, ಓಕೆನಾ? ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ನೀವು, ಈ 10 ಜನ ಸ್ವರ್ಗದಲ್ಲಿದ್ದಾರೆ ನೋಡಿದ್ರಲ್ಲ. ಈಗ ಇನ್ನು 7 ಜನ ಇದ್ದಾರಲ್ಲ, ಇವರು ನರಕದಲ್ಲಿದ್ದಾರೆ. ಕಂಟಿನ್ಯೂಸ್ ಆಗಿ ಇವರು ಅಲ್ಲೇ ಇರ್ತಾರೆ ಅಂತಂದು ಹೇಳೋಕ್ಕಾಗಲ್ಲ. ಕೆಲವೊಂದು ಟಾಸ್ಕ್ ಎಲ್ಲ ಕೊಡ್ತಾ ಇರ್ತಾರೆ ಬಿಗ್ ಬಾಸ್ ಅವರು. ಅದರಲ್ಲಿ ಯಾರು ಚೆನ್ನಾಗಿ ಮಾಡ್ತಾರೋ ಅವ್ರನ್ನ ಸ್ವರ್ಗಕ್ಕೆ, ಯಾರು ಚೆನ್ನಾಗಿ ಮಾಡಲ್ವೋ ಅವ್ರನ್ನ ನರಕಕ್ಕೆ ಶಿಫ್ಟ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡಬೇಕು. ಇವತ್ತಿಂದ ಶುರು ಆಗ್ತಾಯಿದೆ, ರಾತ್ರಿ 9:30ಗೆ ಮಿಸ್ ಮಾಡಿದೆ. ಕಲರ್ಸ್ ಕನ್ನಡದಲ್ಲಿ ಬರ್ತಾಯಿದೆ, ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋಗೆ ನೀವು ಎಷ್ಟು ಸಪೋರ್ಟ್ ಮಾಡ್ತೀರೋ ಅದ್ರ ಮೇಲೆ ಬಿಗ್ ಬಾಸ್ ಸೀರೀಸ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ಅಂದರೆ ಡೈಲಿ ಒಂದೊಂದು ಎಪಿಸೋಡ್ಸ್ ಬರುತ್ತಲ್ಲ, ಎಪಿಸೋಡ್ಸಲ್ಲಿ ಏನಾದರೂ ಆಯಿತು ಏನೆತ್ತ ಅನ್ನೋದನ್ನ ಒಂದಿಷ್ಟು ನಿಮಿಷದಲ್ಲೇ ಹೈಲೈಟ್ಸಲ್ಲಿ ತಿಳಿಸೋಣ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನೀವು ಎಷ್ಟು ಸಪೋರ್ಟ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತಾ, ಸುದೀಪ್ ಸರ್ ಅವರು ನಿನ್ನೆ ಕಾಸ್ಟ್ಯೂಮ್ಸ್ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ನೀವಿನ್ನು ನಮ್ಮ ಚಾನಲ್ಗೆ ಹೊಸದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.